ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಇನ್ನೊಂದು ಮೂವಿ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಈ ಮೂವಿ ನೇಮ್ ಏನು, ಎಲ್ಲಿ ನೋಡ್ಬೋದು, ಯಾವ ಲ್ಯಾಂಗ್ವೇಜಲ್ಲಿ ನೋಡ್ಬೋದು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜಾಸ್ತಿ ತಡ ಮಾಡಿದ್ರೆ ನಮ್ಮ ಮೂವಿ ಎಕ್ಸ್ಪ್ಲನೇಷನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮೂವಿ ಓಪನಿಂಗ್ ಸೀನಲ್ಲೇ ಒಬ್ಬರು ಅಜ್ಜಿ ಹುಷಾರಿಲ್ಲದೆ ಮಲಗಿರ್ತಾರೆ. ಸರಿ, ಅವ್ರ ಮೊಮ್ಮಗ ಪಕ್ಕದಲ್ಲಿ ಕೂತ್ಕೊಂಡು ಬಾಯ್ ಬಡ್ಕೋತಾ ಇರ್ತಾನೆ. ಅಯ್ಯೋ, ನೆನ್ನೆವರೆಗೂ ನಮ್ಮಜ್ಜಿ ಏನು ಸಖತ್ತಾಗಿದ್ರು, ಚಿಕನು ಮಟನು ಎಲ್ಲ ತಿನ್ಕೊಂಡು ಕಲ್ಗುಂಡ ಥರ ಇದ್ದರು. ಇವಾಗ ನೋಡಿದ್ರೆ ಹಿಂಗೆ ಇದ್ಕಿದಂಗೆ ಬಿದ್ದು ಸತ್ತೋಗ್ಬಿಟ್ಟವ್ರಲ್ಲಪ್ಪ ಅಂತ. ಅವಜ್ಜಿ ಇನ್ನೂ ಸತ್ತಿರಲ್ಲ. ಅವ್ನ ಫೀಲ್ ಏನಂದರೆ ಅವಜ್ಜಿ ಸತ್ತೋಗ್ತಾರೆ ಇವತ್ತೇನೆ ಅಂತ. ಸರಿ, ಎಲ್ಲ ಇಡೀ ಊರವರೆಲ್ಲ ಸೇರ್ಕೊಂಡು ಅವಜ್ಜಿ ಮುಂದೆ ಬಾಯ್ ಬಡ್ಕೊತಾ ಇರ್ತಾರೆ, ಲಬು 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 ಅಂತ. ಕರೆಕ್ಟಾಗಿ ಕ್ಲಾಕಲ್ಲಿ 9 o'clock ಟಣ್ ಅಂತ ಹೊಡೆಯುತ್ತೆ. ಫುಲ್ಲು ಮಲಗಿರೋ ಅಜ್ಜಿ, ಇನ್ನೇನೋ ಸತ್ತೋಗ್ತಾರೆ ಅನ್ನೋ ಅಜ್ಜಿ ಈಗ ಸ್ಲೋವಾಗಿ ಒಂದು ಟಿ ವಿ ಹತ್ರ ತೋರಿಸ್ತಾರೆ. ಅವಳು ಸೊಸೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಹೋಗಿ ಟಿ ವಿನ ಆನ್ ಮಾಡ್ತಾಳೆ. ಅಲ್ಲೊಂದು ಟಿ ವಿ ಸೀರಿಯಲ್ ಬರುತ್ತೆ. ಈ ಸೀರಿಯಲ್ ಬಂದ ತಕ್ಷಣ ಅಲ್ಲಿ ಟಿ ವಿ ಸೀರಿಯಲಲ್ಲಿ ಹೀರೋಯಿನ್ಗೆ ಬಯೋದನ್ನ ನೋಡ್ಬಿಟ್ಟು ಈ ಅಜ್ಜಿ, ಪೇಷಂಟಾಗಿ ಮಲಗಿರೋ ಅಜ್ಜಿ ಎದ್ದು ಬಾಯಿಗೆ ಬಂದಂಗೆ ಹೀರೋಗೆ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫುಲ್ ಹುಷಾರಾಗ್ಬಿಡ್ತಾರೆ ಸಡನ್ನಾಗಿ, ಮಿರಾಕಲ್ ಥರ. ಅಷ್ಟು ಹುಚ್ಚು ಈ ಅಜ್ಜಿಗೆ ಸೀರಿಯಲ್ ಅಂದರೆ. ಬರೀ ಈ ಅಜ್ಜಿಗೆ ಮಾತ್ರ ಅಲ್ಲ, ಈ ಊರಲ್ಲಿ ಯಾವ್ಯಾವ ಅಜ್ಜಿದಿರಿದ್ದಾರೋ ಎಲ್ಲ ಅಜ್ಜಿದಿರಿಗೂ ಈ ಸೀರಿಯಲ್ ಅಂದರೆ ಹುಚ್ಚು. ರಾತ್ರಿ 9 ಗಂಟೆ ಆಯಿತು ಅಂದರೆ ಸಾಕು, ಟಿ ವಿ ಮುಂದೆ ಹಾಜರು. ಊಟ ಬೇಡ, ತಿಂಡಿ ಬೇಡ, ನಿದ್ದೆ ಬೇಡ, ಏನು ಬೇಡ, ಮೆಡಿಸನ್ಸ್ ಕೂಡ ಬೇಡ. ಟಿ ವಿ ಸೀರಿಯಲ್ ಒಂದು 9 o'clock 9:30 ಅವ್ರು ನೋಡಲೇಬೇಕು. ಈ ಥರ ಹುಚ್ಚಿರೋ ಅಜ್ಜಿ ಇದ್ದಿರೋ ಆ ಊರಲ್ಲಿ ಇರ್ತಾರೆ. ಸರಿ, ಈಗ ನಮ್ಮ ಕಥೆಯಲ್ಲಿ 3 ಜನ ಫ್ರೆಂಡ್ಸ್ ಬರ್ತಾರೆ. ಈ 3 ಜನ ಫ್ರೆಂಡ್ಸಲ್ಲಿ ಒಬ್ಬ ಒಂದು ಕೇಬಲ್ ಟಿ ವಿ ಚಾನಲ್ನ ನಡೆಸ್ತಾ ಇರ್ತಾನೆ. ಅವನು ಆ ಕೇಬಲ್ ಟಿ ವಿ ಚಾನಲ್ಗೆ ಓನರ್ ಆಗಿರ್ತಾನೆ. ಅವನೇ ಒಂದು ಚಾನಲ್ ಮಾಡಿಕೊಂಡು ಅದರಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಫ್ರೆಂಡ್ ಬಂದು ಒಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇರ್ತಾನೆ. ಇವನು ತುಂಬ ಫೀಮೇಲ್ ಡಾಮಿನೇಟ್. ಈಗಂದರೆ ನಂದೇ ನಡೀಬೇಕು, ನಾನು ಹೇಳಿದೆ ಆಗಬೇಕು, ಅವ್ನು ಹೇಳಿದ ಕೆಲಸ ಅವ್ನು ಹೆಂಡ್ತಿ ಮಾಡಬೇಕು, ಸುಮ್ಮನೆ ಬೈತಾ ಇರ್ತಾನೆ. ಒಂಚೂರು ಪ್ರೀತಿಯಿಂದ ರೆಸ್ಪೆಕ್ಟಿಂದ ಏನು ಮಾತಾಡ್ಸಲ್ಲ. ಅವ್ನು ಹೆಂಡ್ತಿನ ಬಾಯಿ ಬಂದಾಗ ಬೈತಾ ಇರ್ತಾನೆ. ಇದು ಇವನ್ ಕ್ಯಾರೆಕ್ಟರ್. ಇನ್ನೊಬ್ಬ ಇರ್ತಾನೆ, ಇವ್ರು ಬಂದು ಮುಸ್ಲಿಂ. ಇವರು ಒಂದು ದಿನಸಿ ಅಂಗಡಿನ ನಡೆಸ್ತಾ ಇರ್ತಾರೆ. ಇವರು ಸ್ವಲ್ಪ ಅವ್ನ ಹೆಂಡ್ತಿಗೆ ಹಂಗೇನೆ ಮಾಡ್ತಾ ಇರ್ತಾನೆ. ಅಂದರೆ ಅವಳು ಏನು ಹೇಳಿದ್ರು ಕೊಡ್ಸಲ್ಲ, ಅವಳು ಏನು ಕೇಳಿದ್ರು ಮಾಡಬೇಡ, ಅವ್ಳಿಗೆ ಆಚೆ ಹೋಗಿ ಕೆಲಸ ಮಾಡ್ಬೇಕಂತ ಇರುತ್ತೆ, ಯಾಕೆ ಮಾಡ್ತೀಯಾ ಹಂಗೆ ಹಿಂಗೆ ಅನ್ನೋ ಥರ ಕ್ಯಾರೆಕ್ಟರ್ ಇವನು. ಇವನಿಗೆ ಇಡೀ ಊರವರೆಲ್ಲ ಅವ್ನು ದಿನಸಿ ತೊಗೊಳೋದು, ಅವ್ನ ಅಕೌಂಟಲ್ಲಿ ಬರ್ಸಿ ಹೋಗೋದು ಅಕೌಂಟಲ್ಲಿ. ಸೊ ಎಲ್ಲರೂ ಬರ್ಸಿ ಇವನ ಅಕೌಂಟ್ ಬ್ಯಾಲೆನ್ಸ್ 0 ಆಗಿರುತ್ತೆ. ಇವ್ರು 3 ಜನ ಬೆಸ್ಟ್ ಫ್ರೆಂಡ್ಸ್. ಕೇಬಲ್ ಟಿ ವಿ ಚಾನಲ್ ಓನರ್ ಬಂದು ಅವನಿಗೆ ಮದುವೆ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಸೀನಲ್ಲಿ ಅವನು ಮದುವೆ ಆಗಬೇಕಾದ್ರೆ ಹುಡುಗಿನ ನೋಡೋದಕ್ಕಂತ ಹೋಗ್ತಾನೆ. ಇವ್ರ ಅಮ್ಮಂಗೆ ಹೇಗೆ ಅಂತಂದರೆ, ಮದುವೆ ಆಗೋ ಹುಡುಗಿ ಫುಲ್ಲು ಏನು ಕೆಲಸ ಮಾಡಬಾರ್ದು, ಓದಿಲ್ಲ ಅಂದರೂ ಪರವಾಗಿಲ್ಲ, ಮನೆ ಕೆಲಸ ಮಾಡಿಕೊಂಡು ಅಯ್ಯೋ ನಮ್ಮ ಗಂಡನೇ ದೇವರು, ನಮ್ಮ ಅತ್ತೆನೇ ಸರ್ವಸ್ವ ಅಂದ್ಕೊಂಡು ಜೀವನ ಮಾಡಿಬಿಟ್ರೆ ಸಾಕಪ್ಪ ಅನ್ನೋ ಥರ ಮೆಂಟಾಲಿಟಿ ಇರೋ ಹುಡುಗರ ಅಮ್ಮ. ಅವ್ರಿಗೆ ಅಪೋಸಿಟ್ ಇರೋ ಹುಡುಗಿನ ನೋಡೋಕೆ ಹೋಗ್ತಾರೆ. ನೋಡಿದ್ರೆ ಹುಡುಗ ಹೋಗಿರೋ ದಿನನೇ ಹುಡುಗಿ ಮನೇಲಿಲ್ಲ. ಅವಳು ಒಂದು ಬ್ಯಾಂಕಲ್ಲಿ ಲೋನ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ನೋಡಿದ್ರೆ ಬ್ಯಾಂಕಿಂದ ಸೀದಾ ಬರ್ತಾಳೆ, ಕೂತ್ಕೋತಾಳೆ. ಏನು ರೆಡಿ ಆಗಿಲ್ಲ, ಏನಿಲ್ಲ, ಹುಡುಗನ ಮುಂದೆ ಕೂತ್ಕೋತಾಳೆ. ಸರಿ, ಹುಡುಗಂಗೆ ಅವಳು ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತಾರೆ. ಇಬ್ಬರು ಹೋಗಿ ಟೆರೆಸ್ ಮೇಲೆ ಮಾತಾಡೋಣ ಅಂತ ಹೋಗ್ತಾರೆ, ಪರ್ಸನಲಾಗಿ ಮಾತಾಡೋಣ ಅಂತ. ಅಲ್ಲೋಗಿ ಏನು ಮಾತಾಡ್ತಾರೆ ಅಂದರೆ, ಒಂದು ವಾಟರ್ ಟ್ಯಾಂಕ್ ಬಗ್ಗೆ ಮಾತಾಡ್ತಾರೆ. ಇವನು ಸಿಮೆಂಟ್ ಬೆಸ್ಟು ಅನ್ನೋದಕ್ಕೆ, ಅವಳು ಪ್ಲಾಸ್ಟಿಕ್ಕೇ ಬೆಸ್ಟು. ಅವ್ರ ಮನೆಯವರೆಲ್ಲ ಏನೋ ಫುಲ್ ಪರ್ಸನಲಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಇಬ್ಬರೂ ಒಂದು ವಾಟರ್ ಟ್ಯಾಂಕ್ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡ್ತಾ ಇರ್ತಾರೆ. ಸರಿ ಅಂತ ಹೇಳಿ, ಅಯ್ಯೋ ಆಮೇಲೆ ಅವ್ರು ಫ್ಲ್ಯಾಶ್ ಆಗುತ್ತೆ, ಅಯ್ಯೋ ನಾವಿಬ್ಬರು ನಮ್ಮ ಬಗ್ಗೆ ಮಾತಾಡ್ಕೊಂಡೇ ಇಲ್ವಲ್ಲಪ್ಪ ಅಂತ. ಸರಿ ಅಂತ ಹೇಳಿ ಹುಡುಗ ಹೇಳ್ತಾನೆ, ನಾನು ಈ ಥರ ಲೋಕಲ್ ಕೇಬಲ್ ಟಿ ವಿನ ನಡೆಸ್ತಾ ಇದ್ದೀನಿ, ಅದಕ್ಕೆ ಇವಳು ಅಂತಾಳೆ ನಾನು ಬ್ಯಾಂಕ್ ಲೋನ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಅಲ್ಲಿ ಹುಡುಗ ಹೇಳ್ತಾನೆ, ನನ್ನ ಹೆಸರಲ್ಲಿ 5 lakh ಲೋನ್ ಇದೆ ಅಂತ. ಸೊ ಹುಡುಗಿ ಫುಲ್ ಪ್ರೀತಿಯಿಂದ 5 lakhs ಲೋನ್ ತಾನೆ, ಇಬ್ಬರು ಸೇರಿಸಿನೇ ತೀರ್ಸೋಣ ಅಂತ ಹೇಳಿ ಹೋಗ್ತಾಳೆ. ಸೊ ಅಲ್ಲಿಗೆ ಇಬ್ಬರು ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಇಬ್ರಿಗೂ ಮದುವೆ ಸೆಟ್ ಆಯಿತು. ಇವನಿಗಿಬ್ರು ಈಗ ಇರೋ ಫ್ರೆಂಡ್ಸ್ ಇದ್ದಾರಲ್ಲ ಇಬ್ಬರು, ಅವರಿಬ್ರು ಏನು ಮಾಡ್ತಾರೆ, ಇವನು ಫುಲ್ ಲವ್ವಲ್ಲಿ ನಾನು ಹುಡುಗಿನ ಮದುವೆ ಆಗ್ತಾಯಿದ್ದೀನಿ, ನಂಗೆ ಖುಷಿ ಆಗ್ತಿದೆ ಅಂತ ಇವನ್ ಕ್ಯಾರೆಕ್ಟರ್.
ಆದರೆ ಅವರಿಬ್ಬರು ನೀನೇನು ಅಮ್ಮೋರ್ ಗಂಡ ಆಗ್ತೀಯ, ನಿಮಗೆ ನಾಚಿಕೆ ಮನೆ ಮರ್ಯಾದೆ ಅಲ್ವಾ, ನಾವಿಬ್ಬರು ನೋಡು ಆಲ್ಫಾ ಮೇಲ್ ಅಂತ ಹೇಳಿದರೆ ಗಂಡ ಹೇಳಿದ ಮಾತೆಲ್ಲ ಹೆಂಡತಿ ಕೇಳ್ಕೊಂಡು ಬಿದ್ದಿರಬೇಕು, ನೀನು ಆ ಥರನೇ ಇರಬೇಕು ಅಂತ ಹೇಳಿ ಅವ್ನ ತಲೆಗೆ ಏನೇನೋ ತುಂಬಿಸ್ತಾರೆ. ಸರಿ ಅಂತ ಹೇಳಿ ನೆಕ್ಸ್ಟ್ ಸೀನಲ್ಲಿ ಇವರಿಬ್ರದ್ದು ಮದುವೆನೂ ಆಗೋಗುತ್ತೆ. ಮದುವೆ ಆದಮೇಲೆ ಇವತ್ತು ಅವ್ರದ್ದು ಫಸ್ಟ್ ನೈಟ್ ಇರುತ್ತೆ. ಫಸ್ಟ್ ನೈಟಲ್ಲಿ ಹಾಗೇ ಮಾತಾಡ್ಕೊಂಡು ಅವ್ನು ತುಂಬ ಸ್ವೀಟಾಗಿ ಮಾತಾಡ್ತಾ ಇರ್ತಾನೆ. ಆದರೆ ಆವಾಗ ಅವ್ನು ಸಡನ್ನಾಗಿ ಇತ್ಕಿದ ಅವ್ನ ಫ್ರೆಂಡ್ಸ್ ಹೇಳಿದಲ್ಲಿ ನೆನಪು ಬಂದುಬಿಟ್ಟು ಫುಲ್ಲು ಗರಮಾಗಿ ನಾನು ಫುಲ್ಲು ಇಟ್ಟಿದ್ದೀನಿ ಇಡೀ ಊರಲ್ಲೇ, ನನ್ನ ಮುಂದೆ ಯಾವ ನಿಂತ್ಕೊಳ್ಳೋಕ್ಕೂ ಧೈರ್ಯ ಇಲ್ಲ, ಗಡ 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 ಅಂತ ನಡುಗ್ಬಿಡ್ತಾರೆ, ಹಂಗೆ ಅಂತೆಲ್ಲ ಫುಲ್ ಬಿಲ್ಡಪ್ಸ್ ಹಾಕೋತಾ ಇರ್ತಾನೆ. ಸರಿ ಆಯಿತು, ಕ್ಲಾಕ್ 9 o'clock ಟನ್ ಅಂತ ಹೊಡಿತು. ನೋಡಿದ್ರೆ ಹೆಂಡ್ತಿ ಫಸ್ಟ್ ನೈಟ್ ದಿನ ಹೋಗಿ ಟಿ ವಿ ರಿಮೋಟ್ ಹಿಡ್ಕೊಂಡು ಸೀರಿಯಲ್ ಹಾಕೊಂಡು ಕೂತಿದ್ದಾಳೆ. ಇವನಿಗೆ ಫುಲ್ ತಲೆ ಕೆಟ್ಟೋಗುತ್ತೆ. ಇವನು ಫುಲ್ ಕಿರ್ಸ್ತಾನೆ, ಕೇಳಿಸ್ತಾ ಇಲ್ವಾ, ಬಾ ಬಾ ಅಂತ ಕರಿತಾ ಇರ್ತಾನೆ. ಅವಳು ಒಂದು ಲುಕ್ ಕೊಟ್ಟು ಅಂತಾಳೆ. ಅಣ್ಣಂಗೆ ಫುಲ್ ಮೀಟ್ರ್ ಆಫು, ತೆಪ್ಪಗೆ ಮಲ್ಕೋತಾನೆ. ಸರಿ ಏನಾಗ್ತಿದೆ ಅಂತಲೇ ಅರ್ಥ ಆಗಲ್ಲ. ಫಸ್ಟ್ ನೈಟ್ ಆಯಿತು, ಇವತ್ತು ಸೆಕೆಂಡ್ ನೈಟ್. ಇವತ್ತು ಕೂಡ ಅಷ್ಟೇ, ಬೆಳಗ್ಗೆ ಹೋಗ್ಬೇಕಾದ್ರೆ ಹೇಳಿರ್ತಾಳೆ ಏನಂತ, ನಾನು ಹಾಡು ಹೇಳ್ತೀನಿ, ನಾನು ಕಾಂಪಿಟೇಷನೆಲ್ಲ ವಿನ್ ಆಗ್ತಿದೆ ಅಂತ ಹೇಳಿರ್ತಾಳೆ. ಸೊ ಇವನೇನು ಹೇಳ್ತಾನೆ, ನೈಟ್ ಬಂದಾಗ ಒಂದು ಸಾಂಗ್ ಹೇಳ್ಬೇಕು ನೀನು ಅಂತ ಹೇಳಿರ್ತಾನೆ. ಸರಿ ಇವಾಗ ನೈಟ್ ಮನೆಗೆ ಬಂದಿದ್ದಾರೆ, ಇಬ್ಬರು ಕೆಲಸ ಮುಗಿಸ್ಕೊಂಡು ಸಾಂಗ್ ಹೇಳೋಕ್ಕಂತ ಕೂತಿದ್ದಾಳೆ. ನೋಡಿದ್ರೆ ಮತ್ತೆ 9 o'clock ಟನ್ ಅಂತ ಹೊಡೆಯುತ್ತೆ. ಹೋಗಿ ಆಲ್ರೆಡಿ ಟಿ ವಿ ಮುಂದೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಇವನು ಫುಲ್ ತಲೆ ಕೆಟ್ಟೋಗುತ್ತೆ. ಹೋಗಿ ಪ್ಲಗ್ನ ಕಿತ್ತಾಕ್ಬಿಡ್ತಾನೆ. ಅಕ್ಕ ಒಂದೇ ಕೈಯಲ್ಲಿ ಮಂಚನ ಹಿಡ್ಕೊಂಡು ದರ್ನಂತ ಎಸ್ಬಿಡ್ತಾಳೆ. ಹಣ್ಣಂಗೆ ಫುಲ್ ಮೀಟ್ರ್ ಆಫು, ಪ್ಲಗ್ ಹಾಕ್ಬಿಟ್ಟು ಅಮ್ಮ ನೋಡ್ಕೊಳಮ್ಮ ನೀನು ಸೀರಿಯಲ್ನ ಅಂತ ಹೇಳಿ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಹೋಗಿ ಅವ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಣ ಅಂತ ಹೋಗ್ತಾನೆ. ಅದೇ ಮುಸ್ಲಿಂ ಫ್ರೆಂಡ್ ಇರ್ತಾನಲ್ಲ, ಅವನಿಗೂ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅವನ ಹೆಂಡ್ತಿನೂ ಅದೇ ಥರನೇ ಮಾಡ್ತಾ ಇರ್ತಾಳೆ. ಕರೆಕ್ಟಾಗಿ 9 o'clock ಗಂಟೆ ಹೊಡೆದ ತಕ್ಷಣ ಇಬ್ಬರು ಭಯ ಬಿದ್ದು ಏನೋ ಆಗಿದೆ. ಕರೆಕ್ಟಾಗಿ 9 ಗಂಟೆ ಕ್ಲಾಕ್ ಹೊಡೆದ ತಕ್ಷಣ ಇಬ್ಬರು ನಮ್ಮ ಹೆಂಡ್ತಿದ್ದೀರಾ ಅಲ್ಲ, ಏನೋ ಡಿಫ್ರೆಂಟಾಗಿ ಆಡ್ತಾ ಇದ್ದಾರೆ ಅಂತ ಇಬ್ಬರು ಹೇಳ್ಕೊತಾ ಇರ್ತಾರೆ. ಅದಕ್ಕೆ ಅವನಿದ್ದಾನಲ್ಲ, ಅವ್ನು ಫ್ಯಾಕ್ಟ್ರಿ ಕೆಲಸ ಮಾಡೋನು, ಅವನು ಫುಲ್ ಧೈರ್ಯದಿಂದ, ಏನು ನೀವು ಈಗ ಆಡ್ತಾಯಿದ್ದೀರಾ, ನೆನ್ನೆ ಎಲ್ಲ ನಾನು ಆಲ್ಫಾ ಮೇಲ್, ನಾನು ಅದು ಇದು ಅಂತೆಲ್ಲ ಮೆರೆದ್ರಿ, ಇವಾಗ ನೋಡಿದ್ರೆ ಈಗ ಆಡ್ತಾ ಇದ್ದೀರಲ್ಲ ಅಂತ ಹೇಳ್ತಾನೆ. ಸೊ ಅದಕ್ಕೆ ಇವರಿಬ್ಬರು ಫ್ರೆಂಡ್ಸ್ ಹೇಳ್ತಾರೆ, ನಿಮ್ಮ ಮನೇಲಿ ನೀನು 9 ಗಂಟೆಗೆ ಇದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಪ್ಪ ನನ್ನ ನೈಟ್ ಶಿಫ್ಟ್ ಅಂತ ಹೇಳ್ತಾನೆ. ಸರಿ ಇವತ್ತು ರಾತ್ರಿ ಹೋಗಿ 9 ಗಂಟೆಲಿರು, ಅದೇನು ಆಲ್ಫಾ ಮೇಲ್ ಏನಂತ ನಾವು ನೋಡ್ತೀವಿ ಅಂತ ಹೇಳ್ತಾನೆ. ಸರಿ ಒಂದು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿಕೊಂಡು ಫ್ಯಾಕ್ಟ್ರಿಗೆ ರಜಾ ಹಾಕಿ ನೈಟ್ ಹೋಗ್ತಾನೆ. ಅವ್ನು ಹಿಂಗೆ ಅನ್ಸೋಣ ಅವ್ನು ಹೆಂಡ್ತಿ ಕಾಫಿ ತಂದು ಕೊಡ್ತಾ ಇರ್ತಾಳೆ. ಅವ್ನು ಹಿಂಗಂದರೆ ಹೆಂಡ್ತಿ ಕಾಫಿ ತಂದು ಕೊಡಬೇಕು, ಆ ಥರ ಕ್ಯಾರೆಕ್ಟರ್ ಒಂದು. ಅವ್ನು ಬಾಯ್ ಬಿಟ್ಟು ಕೂಡ ಕೇಳೋ ಅವಶ್ಯಕತೆ ಇರೋಲ್ಲ, ಆ ಥರ ಇರ್ತಾಳೆ ಹೆಂಡ್ತಿ. ಅವಳು ಐರನ್ ಮಾಡ್ತಾ ಇರ್ತಾಳೆ, ಇವನು ಹಿಂಗೆ ಹಿಡ್ಕೊಂಡು ಕೂತ್ಕೋತಾನೆ. ಕರೆಕ್ಟಾಗಿ 8:55 ಹಿಂಗೆ ಹಿಡ್ಕೊಂಡು ಕೂತ್ಕೋತಾನೆ. ಅವಳು ಇನ್ನೇನೋ ಕಾಫಿ ಮಾಡಬೇಕಂತ ಹೋಗ್ತಾ ಇರ್ತಾಳೆ ಐರನ್ ಬಾಕ್ಸಿಟ್ಟು. ನೋಡಿದ್ರೆ ಹೋಗಿ ಚೇರ್ ತೊಗೊಂಡು ಬರ್ತಾಳೆ. ಇವನು ಫುಲ್ ಶಾಕು. ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ತಂತದ್ಲು, ಇವತ್ತೇನು ಹಿಂಗೆ ಆಡ್ತಾವಳಲ್ಲ ಅಂತ. ಕೇಳಿಸ್ತಾ ಇಲ್ವೇನೆಲ್ಲ, ಕಾಫಿ ತೊಗೊಬಾರೆ ಅಂತ ಹೇಳ್ತಾ ಇರ್ತಾರೆ. ಅವರಿಬ್ಬರು ಫ್ರೆಂಡ್ಸ್ ಕಿಟಕಿಯಿಂದ ಹಿಂಗೆ ನೋಡಿಕೊಂಡು ನಗ್ತಾ ಇರ್ತಾರೆ. ನೋಡಪ್ಪ ಆಲ್ಫಾ ಮೇಲ್ನ ಇಷ್ಟು ದಿನ ಬರೀ ಆ್ಯಕ್ಷನ್ ಮಾಡೋದನ್ನ ತಂದು ಕೊಡ್ತಾಳೆ ಅಂತ ಹೇಳ್ತದೆ, ಇವಾಗ ನೋಡ್ರೆ ಬಾಯ್ಬಿಟ್ಟು ಕೇಳ್ತದೇನಂತ. ಅಲ್ಲಿ ತಲೆನೇ ಕೆಡಿಸ್ಕೊಳ್ಳಲ್ಲ. ಗಾರ ಬಡ್ದೋಳ್ ಥರ ಹೋಗಿ ಚೇರ್ ಹಾಕೊಂಡು ಕರೆಕ್ಟಾಗಿ 9 ಗಂಟೆಗೆ ಟಿ ವಿ ಆನ್ ಮಾಡಿ ಸೀರಿಯಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವನು ಏನು ಹೇಳಿದ್ರು ಅವಳು ತಲೆನೇ ಕೆಡಿಸ್ಕೊತಿಲ್ಲ. ಇವನೇನು ಮಾಡ್ತಾನೆ, ಹೋಗಿ ಅಡ್ಡ ನಿಂತ್ಕೋತಾನೆ ಟಿ ವಿ ಅಡ್ಡಕ್ಕೆ. ತೆಗೆದು ಒಂದು ಕೊಡ್ತಾಳೆ. ಹೋಗಿ ಅಣ್ಣ ಮೂಲೆಯಲ್ಲಿ. ಅಣ್ಣಂಗೆ ಫುಲ್ ಭಯ. ಅವನು ರಿಮೋಟ್ದು ಬ್ಯಾಟ್ರಿ ಬಿಚ್ಚಿಬಿಟ್ಟಿರ್ತಾನೆ. ಬ್ಯಾಟ್ರಿ ಕೊಡು ಅಂತ ಇಟ್ಟಾಡ್ಸ್ಕೊಂಡು ನಾಯಿ ಹೊಡೆದಂಗೆ ಹೊಡಿತಾಳೆ. ಅವನಿಗೆ ಬ್ಯಾಟ್ರಿನೇ ಹುಡ್ಕೋಕ್ಕಾಗಲ್ಲ. ಸರಿ ಇವರಿಬ್ಬರು ಫ್ರೆಂಡ್ಸ್ ಬಂದು ಹೆಂಗೋ ಸೀರಿಯಲ್ನ ಆನ್ ಮಾಡಿ ಇಬ್ಬರೂ ಅವನ್ನ ಕಾಪಾಡ್ತಾನೆ. ಇವಾಗ ಗೊತ್ತಾಯಿತು, ಯಪ್ಪ 3 ಜನ ಹೆಂಡ್ತಿದ್ದಿರ್ಗೆ ಏನಾಗೈತೆ ಅಂತ ಫುಲ್ ಇವಾಗ ಭಯ. ಅರೆ ಊರಲ್ಲೆಲ್ಲ ಹೇಳ್ಕೊಬಿಟ್ರೆ ನಮ್ಗೆ ಅವಮಾನ ಆಗಿಬಿಡುತ್ತೆ ಅನ್ನೋ ಮೇಲಿಗೋ. ಸರಿ ಅಂತ ಹೇಳಿ ಏನಾರು ಮಾಡೋಣ ಅಂತ ಇರ್ತಾರೆ. ದಿನ ಇದೆ ಕತೆ. ದಿನ 9 ಗಂಟೆ ಕರೆಕ್ಟಾಗಿ ಟಣ್ ಅನ್ಸಕ್ಷಣ ಹೋಗಿ ಹಿಂಗೆ ಗರ ಬಡ್ದವ್ರ ಥರ ಕಣ್ಣು ಮೆಡಿಸಲ್ಲ ಸೀರಿಯಲ್ ಹಿಂಗೇ ನೋಡ್ತಾ ಇರ್ತಾರೆ. ಹಾಗಿದಾಗೋಗ್ಲಿ ಅಂತ ನೋಡಿದ್ರೆ ನೆಕ್ಸ್ಟ್ ಏನಾಗುತ್ತೆ, ಇಡೀ ಊರಲ್ಲಿರೋ ಎಲ್ಲ ಹೆಂಗಸ್ರಿಗೂ ಇದೇ ಥರ ಮಾಡ್ತಾ ಇರ್ತಾರೆ. ಆದರೆ ಒಬ್ರಿಗೊಬ್ರಿಗೆ ಹುಡುಗರು ಹೇಳ್ಕೊತಾರಲ್ಲ, ಯಾಕಂದರೆ ಏನಾರು ಅವಮಾನ ಆಗಿಬಿಡುತ್ತೆ, ನಮ್ಮ ಹೆಂಡ್ತಿ ಈ ಥರ ಮಾಡ್ತಾಳೆ, ಹೆಂಡ್ತಿ ಹೊಡಿತಾಳೆ ಅಂತಂದರೆ. ಆಮೇಲೆ ಗೊತ್ತಾಗುತ್ತೆ ಇಡೀ ನಮ್ಮ 3 ಜನಕ್ಕೆಲ್ಲ ಇರೋ ಪ್ರಾಬ್ಲಮ್, ಇಡೀ ಊರಿಗೆ ಇರೋ ಪ್ರಾಬ್ಲಮ್ ಈ ಸೀರಿಯಲ್ ಅಂತ.
ಸರಿ ಏನೋ ಸೀರಿಯಲ್ ದೇವ ಬಂದ್ಬಿಟ್ಟೈತೆ ಅಂತ ಫಿಕ್ಸ್ ಆಗಿರ್ತಾರೆ. ಏನು ಮಾಡೋಂತ ಗೊತ್ತಾಗಲ್ಲ. ನೆಕ್ಸ್ಟ್ ಡೇ ಇವು 3 ಜನನೂ ರೆಡಿ ಆಗಿ ಒಬ್ಬಳು ಸ್ವಾಮೀಜಿನ ಮೀಟ್ ಮಾಡೋಣ ಅಂತ ಹೋಗ್ತಾಳೆ. ಈ ಸ್ವಾಮೀಜಿ ಕ್ಯಾರೆಕ್ಟರ್ ಮಾಡಿರೋದು ಸಮಂತ. ಹೋಗ್ತಾರೆ. ಅವಳು ಫಸ್ಟು ಏನು 9 ಗಂಟೆ ದೇವನಾ ಅಂತ ಕೇಳ್ತಾಳೆ. ಹೌದು ಇದಕ್ಕೇನೋ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಸೊ ಅವಳೇನು ಮಾಡ್ತಾಳೆ, ಒಂದು ಎಲೆ ಮೇಲೆ ಒಂದಷ್ಟು ಮಂತ್ರಗಳು ಬರ್ತಾರೆ, ಇದು ಕೊಟ್ಬಿಟ್ಟು ಇದನ್ನು 10 ಲಕ್ಷ ಸತಿ ಜಪ ಮಾಡಿಬಿಡಿ ಅಂತ ಹೇಳ್ತಾರೆ. 10 ಲಕ್ಷ ಸತಿನ? ಇಲ್ಲ ಅಂತ ಹೇಳಿದ್ರೆ 10,000 ಕೊಡು, ನಿಂಗೇನೋ ಒಂದು ಕೊಡ್ತೀನಿ, ಲಿಕ್ವಿಡ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇಲ್ಲ ನಾವು 10 ಲಕ್ಷ ಸತಿನ ಜಪ ಮಾಡ್ತೀವಿ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಅವಳು 10 ಲಕ್ಷ ಸತಿ ಜಪ ಮಾಡಬೇಕು, ಊಟ ಮಾಡಬಾರ್ದು, ತಿಂಡಿ ಮಾಡಬಾರ್ದು, ನಿದ್ದೆ ಮಾಡಬಾರ್ದು, ಮತ್ತು ಬಿಸಿಲಲ್ಲಿ ಒಂಟಿಕಾಲಲ್ಲಿ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿ ಶಿಕ್ಷಣ ಫುಲ್ ಗಾಬರಿ ಬಿದ್ದೋಗಿ ಅಲ್ಲೆಲ್ಲ 10,000 ತಾನೇ ಕೊಡ್ತೀವಿ ಅಂತೇಳಿ 10,000 ಕೊಟ್ಟು ಅವಳೆ ಎಲ್ಲ 3 ಜನಕ್ಕೂ ಒಂದೊಂದು ಬಾಟಲ್ ಲಿಕ್ವಿಡ್ ಕೊಡ್ತಾಳೆ. ಸರಿ, ಈ ಲಿಕ್ವಿಡ್ನ ತೊಗೊಂಡೋಗಿ ಲಿಕ್ವಿಡ್ ಒಳಗಡೆಗೆ ನಿಮ್ಮ ಹೆಂಡತಿ ಕೂದಲನ್ನ ಹಾಕಿದ್ರೆ ನಿಮ್ಗೆ ಅವ್ರಿಗೇನು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸರಿ, ಇವ್ರು ಅದೇ ಥರ ಹೋಗಿ 9 ಗಂಟೆ ಕರೆಕ್ಟಾಗಿ ಅವ್ರಿಗೆ ಟಿವಿ ಹಿಂಗೇನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಬಿಕಾಸ್ ಹೆಂಡತಿರ್ಗೂ ಗೊತ್ತಿಲ್ಲ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ. ಟಿವಿ ನೋಡ್ತಾ ಇರ್ತಾರೆ. ಹಿಂಗೇ ಅವ್ರು ಕೂದಲು ಕಟ್ ಮಾಡೋಕ್ಕೆ ಇಷ್ಟೋ ಥರ ಸಾಹಸ ಮಾಡ್ತಾಳೆ. ಅದನ್ನು ನೀವು ವಿಜುವಲ್ ಆಗಿನೇ ನೋಡಬೇಕು. ಕೊನೆಗೂ ಕಟ್ ಮಾಡಿ ಲಿಕ್ವಿಡ್ ಒಳಗೆ ಹಾಕ್ತಾರೆ. ಒಬ್ಬ ಬಾವಿ ಹತ್ರ ಕೂತ್ಕೊಂಡು ಹಾಕ್ತಾನೆ, ಇನ್ನೊಬ್ಬ ಹಂಗೆ ರೂಮಲ್ಲಿ ಕೂತ್ಕೊಂಡು ಹಾಕ್ತಾನೆ, ಇನ್ನೊಬ್ಬ ಅಡುಗೆ ಮನೇಲಿ ಹಾಕ್ತಾನೆ ಲಿಕ್ವಿಡ್ ಒಳಗಡೆಗೆ ಕೂದಲನ್ನ. ಸರಿ, ಅದೇನು ಅವ್ರು ಹಾಕಿದ ತಕ್ಷಣ ಏನು ವರ್ಕೇ ಆಗಲ್ಲ. ಇವಳು ಯಾರೋ ಡೋಂಗಿ ಬಾಬಾ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಅದನ್ನು ಹಂಗೆ ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಇವನು ಬಾವಿ ಒಳಗಡೆ ತಳ್ಬಿಡ್ತಾನೆ, ಒಬ್ಬ ಬಾವಿ ಹತ್ರ ಇಟ್ಟಿದ್ದವನು. ಸರಿ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೊಗೆ ಹೆಂಗೆ ಬರ್ತಾ ಇರುತ್ತೆ ಅಂದರೆ ಯಾರೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾರಲ್ಲ. ಅವ್ನು ನೀರೆಲ್ಲ ಎಸ್ತಾರೆ, ಎಲ್ಲ ಮಾಡ್ತಾರೆ, ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಹೊಗೆ ಫುಲ್ಲು ತುಂಬ್ಕೊಬಿಡ್ತಾರೆ ಮನೆ ತುಂಬ. ಆವಾಗ ಗೊತ್ತಾಗುತ್ತೆ ಅವ್ರ ಹೆಂಡ್ತಿಗೆ ಏನಾಗಿದೆ ಅಂತ. ಏನಾಗಿದೆ ಅಂದರೆ ಇವ್ರ ಅಜ್ಜಿ ಸತ್ತು ದೆವ್ವ ಆಗಿ ಅವ್ರ ಮೇಲೆ ಬಂದಿರೋದು. ಊರಲ್ಲಿರೋ ಎಲ್ಲ ಅಜ್ಜಿದಿರು ಯಾರ್ಯಾರು ಸತ್ತವ್ರು, ಈ ಸೀರಿಯಲ್ ಹುಚ್ಚಿರೋ ಅಜ್ಜಿದಿರು ಎಲ್ಲರೂ ಅವ್ರ ಸೊಸೆದಿರ ಮೇಲೆ ಬಂದವ್ರು. ಇವರು ಇನ್ನೂ ಗಾಬರಿ. ಈ ಅಮ್ಮ ನೋಡಿದ್ರೆ ಸತ್ತು ಸ್ವರ್ಗದಲ್ಲಿ ಇರ್ತಾಳೆ ಅಂದರೆ ಇವಾಗ ಬಂದು ಸೀರಿಯಲ್ ಹುಚ್ಚಿಗೆ ನಮ್ಮ ಸಂಸಾರ ಹಾಳು ಮಾಡ್ತಾಳಪ್ಪ, ಇವಳು ದಿನ 9 ಕಡೆ ಬಂದು ನಾವು ಹೆಂಗಪ್ಪ ಸಂಸಾರ ಮಾಡೋದಂತ ಇವ್ರಿಗಿನ್ನೂ ಟೆನ್ಷನ್. ಸರಿ, ಇದಕ್ಕೆ ಹೆಂಗಾರು ಮಾಡಿ ಪರಿಹಾರ ಹುಡುಕೇ ಬಿಡಬೇಕು ಅನ್ನೋ ಫುಲ್ಲು ಟೆನ್ಷನಲ್ಲಿ ಇರ್ತಾರೆ. ಆದ್ರೂ ಅವನು ಕೇಬಲ್ ಟಿ ವಿಲಿ ವರ್ಕ್ ಮಾಡ್ತಿರೋನು ಅವ್ನು ಹೆಂಡತಿ ಹತ್ರ ಹೇಳ್ಬೇಕಂತಾನೆ ಇರ್ತಾನೆ. ಬಟ್ ಇವರಿಬ್ಬರು ಆಲ್ಫಾ ಮೇಲ್ಸ್ ಇದ್ದಾರಲ್ಲ, ಸ್ಟುಪಿಡ್ಸ್, ಅವ್ರೇನು ಮಾಡ್ತಾರೆ, ಹೇಳ್ಬೇಡ ಕೊಡು, ಅವ್ರೇನು ಮಾಡೋಕ್ಕಾಗುತ್ತೆ, ಅವ್ರು ಜಸ್ಟ್ ಹುಡುಗಿರು, ಅವ್ರ ಕೈಲಿ ಏನೂ ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಇದೆಲ್ಲ ಸೀಕ್ರೆಟಾಗಿರೋಣ, ಇಲ್ಲಾಂದ್ರೆ ನಮಗೆ ಅವಮಾನ ಆಗಿಬಿಡುತ್ತೆ, ಈ ಥರ ಎಲ್ಲ ಅವ್ನ ತಲೆಯಲ್ಲಿ ಏನಾದ್ರು ತುಂಬಿಸಿ ಅವನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆದ್ರೂ ಅವ್ನ ಹೆಂಡ್ತಿಗೆ ಸ್ವಲ್ಪ ಡೌಟ್ ಬಂದು 1-2 ಸತಿ ಬಂದು ಕೇಳಿರ್ತಾಳೆ, ನಾನು ಯಾಕೋ ನಾರ್ಮಲ್ ಆಗಿಲ್ಲ ಅನಿಸುತ್ತೆ, ನಂಗೆ ಏನಾಗ್ತಿದೆ ಪ್ಲೀಸ್ ಹೇಳಿ ಅಂತ. ಬಟ್ ಇವ್ರು ಯಾರು ಅವ್ರ ಹೆಂಡ್ತಿದಿರಿಗೆ ಯಾವ ವಿಷಯನೂ ಹೇಳಿರಲ್ಲ. ಸರಿ, ಇವಾಗ ಗೊತ್ತಾಗುತ್ತೆ ಏನಾಗ್ತಿದೆ ನಮ್ಮ ಹೆಂಡ್ತಿದಿರ್ಗಂತ. ಬಟ್ ಇದಕ್ಕೆ ಏನಾದರೂ ಸೊಲ್ಯೂಷನ್ ಮಾಡಬೇಕು, ಏನೋ ಸೊಲ್ಯೂಷನ್ ಹುಡುಕಬೇಕು ಅಂತ ಇವ್ರದ್ದು ಗೋಲ್ ಆಗಿರುತ್ತೆ. ಅದೇ ಟೈಮ್ಗೆ ಒಬ್ಬ ಅಂತರ ಮಾರ್ಕೊಂಡು ಇಡೀ ಊರವ್ರನ್ನೆಲ್ಲ ಎಮರ್ಸ್ತಾ ಇರ್ತಾನೆ. ಇದು ಕಟ್ಬಿಟ್ರೆ ಇದನ್ನು ಒಂದನ್ನ ಟಿ ವಿ ಕಟ್ಟಿ, ಒಂದನ್ನ ರಿಮೋಟ್ ಕಟ್ಟಿ, ಒಂದು ನಿಮ್ಮ ಹೆಂಡ್ತಿ ಕಟ್ಟಿ, ಅವಾಗ ಏನಾಗಲ್ಲ, ಒಂದು 3,000 10,000 ಹಿಂಗೆ ಅಂದ್ಕೊಂಡು ಎಮರ್ಸ್ತಾ ಇರ್ತಾನೆ. ಸರಿ, ಅವ್ನು ಎಷ್ಟೇ ಚೌಕಾಸಿ ಮಾಡಿದ್ರು ಒಪ್ಕೊಳ್ಳಲ್ಲ. ಇವ್ರು 3 ಜನನೂ ತೊಗೊಳಕ್ಕಂತ ಇನ್ನೇನೋ ಹೋಗ್ತಾರೆ ಅಂತರ ತೊಗೊಳಕ್ಕಂತ. ಸಡನ್ನಾಗಿ ಟಿ ವಿಲಿ ಟೆಲಿಕಾಸ್ಟ್ ಆಗುತ್ತೆ. ಏನಂತ, ಇನ್ನೊಂದು 3 ಡೇಸಲ್ಲಿ ಆ ಸೀರಿಯಲ್ ಮುಗ್ದೋಗ್ತಿದೆ ಅಂತ. ಇವರು ಫುಲ್ಲು ಖುಷಿ, ಯಾರಂತೂ ತಗೊಳ್ಳೋ ಇನ್ನು 3 ದಿನ ತಾನು ಹೆಂಗಾರು ತಡ್ಕೊಬಿಡೋಣ, ಆಮೇಲೆ ಸೀರಿಯಲ್ ಮುಗಿದ ತಕ್ಷಣ ಎಲ್ಲರೂ ಪೀಸಾಗಿ ಸ್ವರ್ಗಕ್ಕೆ ಸೇರ್ಕೊಬಿಡ್ತಾರೆ, ನಾವು ನೇಮ್ದಾಗ ಸಂಸಾರ ಮಾಡ್ಕೊಂಡಿರ್ಬೋದು ಅನ್ನೋದು ಇವ್ರ ಪ್ಲ್ಯಾನ್. ಸರಿ ಅಂತ ಹೇಳಿ ನೆಕ್ಸ್ಟ್ ಡೇ ಕಾಯ್ತಾರೆ. ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ತಿರ್ತಾರೆ 3 ದಿನನ. 3ನೇ ದಿನ ಬರುತ್ತೆ ಶಾಕಿಂಗ್ ನ್ಯೂಸ್. ಏನಂದರೆ ಸೀರಿಯಲ್ ಕಂಟಿನ್ಯೂ ಆಗ್ತಿದೆ ಅಂತ. ಅದು ಮತ್ತೆ ಮುಂಚೆಯಿಂದ ಸ್ಟೋರಿ ಸ್ಟಾರ್ಟ್. ಬೇಸಿಕ್ಲಿ ಆ ಸೀರಿಯಲಲ್ಲಿ ಹಿಂಗಂದರೆ ಗಂಡ ಫಸ್ಟ್ ಕೆಟ್ಟವನಾಗಿರ್ತಾನೆ, ಹೆಂಡ್ತಿ ಅವನ್ನ ಓವರ್ ದ ಪೀರಿಯಡ್ ಆಫ್ ಟೈಮ್ ಅವನ್ನ ಒಳ್ಳೆಯವನಾಗಿ ಚೇಂಜ್ ಮಾಡಿರ್ತಾಳೆ. ಇವಾಗ ಲಾಸ್ಟ್ ಎಪಿಸೋಡಲ್ಲಿ ಅವನು ಅವಳ ಹತ್ರ ಹೋಗಿ ಹೇಳ್ಕೊಬೇಕಾಗಿರುತ್ತೆ, ನಾನು ಒಳ್ಳೆಯವನಾಗಿದ್ದೀನಿ, ನಂಗೆ ನೀನು ಬೇಕು ಅಂತ. ನೋಡಿದ್ರೆ ಕರೆಕ್ಟಾಗಿ ಸೀರಿಯಲ್ ಕಂಟಿನ್ಯೂ ಮಾಡಬೇಕು ಅಂತ ಅವ್ನ ತಲೆ ಮೇಲೆ ಒಂದು ಮರದ ಕೊಂಬೆ ಬಿದ್ದು ಅವ್ನ ಮೆಮೊರಿ ಹೋಗ್ಬಿಡುತ್ತೆ. ಸೊ ಇವಾಗ ಅವ್ನು ಒಳ್ಳೆಯವನಾಗಿದ್ದೆಲ್ಲ ಮರ್ತೋಗಿ ಅವ್ನು ಕೆಟ್ಟವನಾಗಿರೋದು ಮಾತ್ರ ನೆನಪಿದೆ. ಸೊ ಸೀರಿಯಲ್ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಯ್ತು. ಹೀರೋಯಿನ್ ಮತ್ತೆ ಗಂಡನ ಒಳ್ಳೆಯವನು ಮಾಡೋದಕ್ಕೆ ಟ್ರೈ ಮಾಡಬೇಕು ಇಲ್ಲಿಂದ. ಇವ್ರಿಗೆ ನನ್ನ ಮಗ ಸೀರಿಯಲ್ ಮತ್ತೆ ರೀಸ್ಟಾರ್ಟ್ ಮಾಡಿದೆ, ಇವನು ಒಳ್ಳೆಯವನು ಮಾಡಿ ಅವ್ನಿಗೆ ಅರ್ಥ ಆಗಿ ಎಲ್ಲ ಮಾಡೋಷ್ಟರಲ್ಲಿ ನಮ್ಮ ಜೀವನ ಮುಗ್ದೋಗುತ್ತೆ, ನಾವೇನು ಸಂಸಾರ ಮಾಡೋಣ ಅಂತ ಇವ್ರಿಗೆ ಇವಾಗ ಟೆನ್ಷನ್. ಮತ್ತೆ ಅದೇ ಸ್ವಾಮೀಜಿ ಹತ್ರ ಹೋಗ್ತಾರೆ, ಅಂದರೆ ಸಮಂತ ಹತ್ರ ಹೋಗ್ತಾರೆ.
ಅದಕ್ಕೆ ಅವಳು ಹೇಳ್ತಾಳೆ, ನೋಡಿ ಇದಕ್ಕೆ ಯಾವುದೇ ಥರ ಪರಿಹಾರ ನನ್ನ ಹತ್ರ ಅಂತೂ ಇಲ್ಲ, ಇದಕ್ಕೆಲ್ಲ ಪರಿಹಾರ ನಿಮ್ಮ ಹತ್ರನೇ ಇದೆ, ನಿಮ್ಮ ಹತ್ರನೇ ಹುಡ್ಕೋಬೇಕು, ಇದಕ್ಕೆ ಶುಭಂ ನಿಮ್ಮ ಹತ್ರನೇ ಇದೆ ಅಂತ ಅವಳು ಹೇಳಿರ್ತಾಳೆ. ಸರಿ ಇವರು ಅಲ್ಲಿಂದ ಬರ್ತಾರೆ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಸೊ ಹೋಗಿ ಇವನೇನು ಮಾಡ್ತಾನೆ, ಕೇಬಲ್ ಟಿ ವಿಯವನು ಅವನ ಹೆಂಡತಿ ಹತ್ರ ಎಲ್ಲ ಹೇಳ್ಕೊಬಿಡ್ತಾನೆ. ಅವಳು ಹೌದಾ ಫಸ್ಟೇ ಹೇಳ್ಬೇಕು ತಾನೆ ನೀವು ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಅದಕ್ಕೆ ಇವರಿಬ್ಬರು ಫ್ರೆಂಡ್ಸ್ ಬಂದುಬಿಟ್ಟು, ಅದೇ ಆಲ್ಫಾ ಫ್ರೆಂಡ್ಸ್ ಬಂದುಬಿಟ್ಟು ಯಾಕೋ ಹೇಳ್ದೆ ಮರ್ಯಾದೆ ಕಲ್ಬಿಟ್ಟಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆಮೇಲೆ ಅವ್ರ ಹೆಂಡ್ತಿದ್ರಿಗೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆಲ್ಲ ಹೆಂಡ್ತಿದ್ರಿಗೂ ಗೊತ್ತಾಯಿತು ಈ ಥರ ಆಗ್ತಿದೆ ನಮ್ಮ ಮೇಲೆ ಅಂತ. ಸರಿ ಇದಕ್ಕೇನೋ ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಇವರು ಯೋಚನೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇವ್ರೇನು ಮಾಡ್ತಾರೆ, 3 ಜನ ಫ್ರೆಂಡ್ಸ್ ಸೇರಿಕೊಂಡು ನಾವೇನೇ ಒಂದು ಸೀರಿಯಲ್ನ ಶೂಟ್ ಮಾಡಿಬಿಡೋಣ ಡೂಪ್ಲಿಕೇಟಾಗಿ, ಅದೇ ಥರ ಸ್ವಲ್ಪ ಮೇಕಪ್ ಎಲ್ಲ ಹಾಕ್ಸಿ ಹೀರೋಗೂ ಅದೇ ಥರ ಕಾಣಂಗೆ ಮಾಡಿ ಸೀರಿಯಲ್ನ ಶೂಟ್ ಮಾಡಿ ಇಬ್ಬರೂ ಒಂದು ಮಾಡಿಸ್ಬಿಡೋಣ. ಸೊ ಇಬ್ಬರು ಒಂದಾದರೆ ನಮ್ಮ ಅಜ್ಜಿದಿರೆಲ್ಲ ಹೋಗ್ಬಿಡ್ತಾರೆ ಸ್ವರ್ಗಕ್ಕೆ ಅಂತ ಇವ್ರ ಪ್ಲ್ಯಾನ್. ಅದೇ ಥರ ಒಂದು ಕ್ರ್ಯೂನ ಕರ್ಕೊಬಂದು ಒಂದು ಡೂಪ್ಲಿಕೇಟ್ ಸೀರಿಯಲ್ನ ಶೂಟ್ ಮಾಡಿ ಏನು ಕೇಬಲ್ ಟಿ ವಿ ಚಾನಲಲ್ಲಿ ಮಾತ್ರ ಹಾಕೋಣ ಅಂತ ಡಿಸೈಡ್ ಮಾಡ್ತಾರೆ. ಅದೇ ಥರ ಶೂಟ್ ಮಾಡಿ ಹಾಕ್ತಾರೆ. ಫಸ್ಟ್ ಸೀನ್ ಅದು ಅವ್ರ ಅಜ್ಜಿಗೆ ಗೊತ್ತಾಗ್ತಾ ಇರುತ್ತೆ ಇವ್ರು ಆ್ಯಕ್ಟರಲ್ಲ ಅಂತ. ಬಟ್ ಹಿಂಗೋ ಇವ್ರು ಏಮಾರಿಸ್ಬಿಡ್ತಾರೆ. ಸೊ ಎಲ್ಲರೂ ನಂಬ್ಕೋತಾರೆ, ಸದ್ಯ ನಾವು ಅಂದ್ಕೊಂಡಿದ್ದ ಐಡಿಯಾ ಸಕ್ಸಸ್ ಆಯಿತು, ಇವಾಗ ಹಿಂಗಾದರೂ ಮಾಡಿ ಅವ್ರನ್ನ ಒಂದು ಮಾಡಿಬಿಡೋಣ ಅಂತ. ಸೆಕೆಂಡ್ ಎಪಿಸೋಡಲ್ಲೇ ಒಂದು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಬಟ್ ಬೇಸಿಕಲ್ ಸೀರಿಯಲಲ್ಲಿರೋದು ಅವ್ನಿಗೆಲ್ಲ ಮರ್ತೋಗಿರುತ್ತೆ, ಅವ್ನು ಕೆಟ್ಟವನಾಗಿರ್ತಾನೆ, ಮತ್ತವಳು ಒಳ್ಳೆಯಳು ಮಾಡಬೇಕಂತ. ಅವ್ನು ಕೇಬಲ್ ಟಿ ವಿ ಚಾನಲ್ ಅವ್ನು ಹೇಳ್ತಾನೆ ಇಷ್ಟು ಬೇಗ ಒಂದು ಮಾಡಿದ್ರೆ ಅವ್ರಿಗೆ ಡೌಟ್ ಬರುತ್ತೆ, ಡೌಟ್ ಬಂದರೆ ನೆಕ್ಸ್ಟ್ ನಮ್ಮನ್ನಂತೂ ಬಿಡೋಲ್ಲ, ಚೆಚ್ಚಾಕ್ಬಿಡ್ತಾರೆ ಅಂತ. ಆದರೆ ಇಬ್ಬರು ಫ್ರೆಂಡ್ಸ್ ಇದ್ದವ್ರು ಇಲ್ಲ ಒಂದು ಮಾಡಿಬಿಡೋಣ, ಹಂಗೆ ಮಾಡಿಬಿಡೋಣ, ಹಿಂಗೆ ಮಾಡಿಬಿಡೋಣ ಅಂತ ಹೇಳ್ತಾನೆ. ಸೊ ಈ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನಲ್ಲ ಆ ಮೇಲಿಗೋ ಇರೋನು, ಅವನೇನಂತ ಐಡಿಯಾ ಕೊಡ್ತಾನೆ ಅಂದರೆ, ನಾವು ಕತೆನ ಹೇಗೆ ಪೋಟ್ರೆ ಮಾಡೋಣ ಅಂದರೆ, ಈಗ ಹುಡುಗಂಗೆ ಪ್ರಾಬ್ಲಮ್ ಇರೋದು ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆ, ಅವ್ಳು ಕೆಲ್ಸಕ್ಕೆ ಹೋಗಬಾರ್ದು ಅಂತ. ಅದಕ್ಕೆ ಹೆಂಡತಿ ಕೆಲಸನ ಬಿಟ್ಬಿಟ್ಟು ಅವರಿಬ್ಬರು ಒಂದಾಗೋ ಥರ ಒಂದು ಮಾಡಿಬಿಟ್ಟು ಸೀರಿಯಲ್ನ ಎಂಡ್ ಮಾಡಿಬಿಡೋಣ ಅಂತ ಹೇಳ್ತಾನೆ. ಅವ್ನು ಕೇಬಲ್ ಟಿ ವಿನ ಎಷ್ಟೇ ಬೇಡ ಅಂದರೂ ಒಪ್ಕೊಳ್ಳಲ್ಲ. ಸರಿ ಅದನ್ನು ಶೂಟ್ ಮಾಡಿ ಟಿ ವಿಲಿ ಹಾಕ್ತಾರೆ. ಆ ಕ್ಲೈಮ್ಯಾಕ್ಸ್ ಇಷ್ಟನೇ ಆಗಿರಲ್ಲ ಅವ್ರಿಗೆ. ಯಾಕೆ ಈ ಥರ ಮಾಡಬೇಕು ಅವಳು, ಯಾಕೆ ಈ ಥರ ಮಾಡಿದ್ಲು ಹೀರೋಯಿನ್ ಅಂದ್ಕೊಂಡು ಚೆನ್ನಾಗಿ ಚೆಚ್ಚಾಕ್ಬಿಡ್ತಾರೆ ಗಂಡಂದಿರಿಗೆ, ತಲೆ ಮಕ್ಕ ಎಲ್ಲ. ಆಮೇಲೆ ಅವ್ರಿಗೂ ಫುಲ್ಲು ಕಟ್ಟೆಲ್ಲ ಆಗ್ಬಿಡುತ್ತೆ, ಅಷ್ಟು ಸೀರಿಯಲ್ ಹುಚ್ಚಿರುತ್ತೆ ಅಜ್ಜಿದಿರಿಗೆ. ಸರಿ ನೆಕ್ಸ್ಟ್ ಡೇ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಅವ್ರು ಹೆಂಡ್ತಿದ್ರಿಗೆಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಎಲ್ಲ ಆದಮೇಲಿಂದ ಒಂದು ಕೇಬಲ್ ಟಿ ವಿನ ಫುಲ್ ಹರ್ಟಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮ್ಮ ಮಾತು ಕೇಳ್ಕೊಂಡು ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ನಾನು ಈ ಥರ ಮಾಡಬಾರ್ದಿತ್ತು, ನನ್ನ ಹೆಂಡತಿ ಜೊತೆ ನಾನು ಡಿಸ್ಕಸ್ ಮಾಡಬೇಕಿತ್ತು ಅಂತ ಅವ್ನಿಗೆ ಆಮೇಲಿಂದ ರಿಯಲೈಸ್ ಆಗುತ್ತೆ. ಸರಿ ಇವಾಗ ಏನಾರು ಮಾಡಿ ಇದನ್ನು ಸರಿ ಮಾಡಲೇಬೇಕಂದಾಗ ಇವ್ರೇನು ಮಾಡ್ತಾರೆ, ಅವ್ರು ಹೆಂಡ್ತಿದ್ದಿರ ಹೆಲ್ಪ್ ಕೂಡ ತೊಗೋತಾರೆ. ಆ ಇಬ್ಬರು ಮೇಲಿಗೋ ಇರೋರು ಕೂಡ ಇವಾಗ ಸ್ವಲ್ಪ ಈಗೋ ಕಮ್ಮಿ ಮಾಡಿಕೊಂಡು ಹೆಂಡ್ತಿದ್ದಿರನ್ನ ಇನ್ವಾಲ್ವ್ ಮಾಡ್ಕೋತಾರೆ. ಸೊ ಇವಾಗ ಒಳ್ಳೆ ಕ್ಲೈಮ್ಯಾಕ್ಸ್ ಬರಿಬೇಕು ಸೀರಿಯಲ್ ಕತೆಗೆ. ಸೊ ಇವಾಗ ಹುಡುಗಿ ಪರ್ಸ್ಪೆಕ್ಟಿವ್ ಹೇಗಿರ್ಬೇಕಂತ ಹುಡುಗಿಗೇ ಗೊತ್ತಿರುತ್ತೆ. ಅದಕ್ಕೆ ಇವಾಗ ಇವ್ರು 3 ಜನಕ್ಕೇ ಹೇಳ್ತಾರೆ, ನೀವೇನೇ ಒಂದು ಕ್ಲೈಮ್ಯಾಕ್ಸ್ ಬರ್ಕೊಬನ್ನಿ ಅಂತ. ಸರಿ ಇವ್ರು ತುಂಬ ಯೋಚನೆ ಮಾಡ್ತಾರೆ ಏನು ಕ್ಲೈಮ್ಯಾಕ್ಸ್ ತೆಗಿಬೇಕು ಅಂತ ಇವ್ರಿಗೆ ಗೊತ್ತೇ ಆಗೋಲ್ಲ. ಆಮೇಲಿಂದ ಅವ್ರಿಗೆ ಗೊತ್ತಾಗುತ್ತೆ ನಮಗೇನು ಬೇಕಿದೆಯೋ ಅದೇನೇ ಆ ಸೀರಿಯಲಲ್ಲೂ ಬೇಕಿರೋದು. ಅಂದರೆ ಇವಾಗ ನಂಗೆ ಫ್ರೀಡಮ್ ಬೇಕು, ನನ್ನ ಗಂಡ ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು, ಪ್ರೀತಿ ಕೊಡಬೇಕು, ನಾನು ಆಚೆ ಹೋಗಿ ದುಡಿತೀನಿ, ನನಗೂ ಅಷ್ಟೇ ಗೌರವ ಸಿಗಬೇಕು, ಇದು ನಂಗೆ ಬೇಕಿರೋದು. ಅದೇನೇ ಅಲ್ಲಿ ಕೂಡ ಸೀರಿಯಲಲ್ಲಿರೋ ಹೀರೋಯಿನ್ ಕೂಡ ಬೇಕಿರೋದು. ಸೊ ಈ ಕ್ಲೈಮ್ಯಾಕ್ಸ್ ಬರೆಯೋಣ ಅಂತ ಹೇಳಿ ಒಂದು ಕ್ಲೈಮ್ಯಾಕ್ಸ್ ಬರೀತಾರೆ. ಏನಾಗಿರುತ್ತೆ ಈ ಕ್ಲೈಮ್ಯಾಕ್ಸ್ ಅಂತ ಹೇಳಿದರೆ, ಹೀರೋಗೆ ಹುಷಾರು ತಪ್ಪಿ ಸೀರಿಯಲ್ ಹೀರೋಗೆ ಹುಷಾರು ತಪ್ಪಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನೆ. ಅವ್ನು ಡಿಸ್ಚಾರ್ಜ್ ಆಗ್ತಾನೆ. ಸೊ ಅವ್ನ ಬಿಲ್ನ ಅವ್ನ ಹೆಂಡತಿ ಪೇ ಮಾಡಿರ್ತಾಳೆ. ಅದಕ್ಕೆ ಅವನ ಗಂಡ ಬಂದ್ಬಿಟ್ಟು ಇವಳು ಏನು ಪೇ ಮಾಡಬೇಕಲ್ಲ, ಅವಳು ದುಡ್ಡನ್ನ ವಾಪಸ್ ಕೊಟ್ಬಿಡಿ, ನಾನು ಪೇ ಮಾಡ್ತೀನಿ, ನನಗೆ ಯಾವ್ದು ದುಡ್ಡು ಬೇಡ ಅಂತ ಅವನು ಫುಲ್ ಕೊಬ್ಬಲ್ಲಿ ಹೇಳ್ತಾನೆ. ಆವಾಗ ಡಾಕ್ಟರ್ ಬಂದುಬಿಟ್ಟು ನಿಲ್ಲಿಸು, ನೀನು ಅವಳು ಕಟ್ಟಿರೋ ದುಡ್ಡನ್ನ ಕೊಟ್ಬಿಡ್ತೀಯ, ಬಟ್ ಅವಳು ನಿಂಗೋಸ್ಕರ ಕೊಟ್ಟಿರೋ ಬ್ಲಡ್ನ ಕೊಡೋಕ್ಕಾಗುತ್ತಾ ನಿನಗೆ ಅಂತ ಕೇಳ್ತಾನೆ. ಆವಾಗ ಇವನಿಗೆ ಫುಲ್ಲು ರಿಯಲೈಸೇಷನ್ ಆಗಿ ಲವ್ ಉಕ್ಕಿ ಹರಿದು ಹೋಗಿ ಅವನ ಹೆಂಡ್ತಿನ ಒಂದು ಮಾಡಿಕೊಂಡು ತಪ್ಪಿಕೊಂಡು, ಇನ್ನು ನಾನು ಮಾಡಿದೆಲ್ಲ ತಪ್ಪಾಯ್ತು, ಇನ್ಮೇಲೆ ನಿಂಗೆ ಪ್ರೀತಿ ಕೊಡ್ತೀನಿ, ರೆಸ್ಪೆಕ್ಟ್ ಮಾಡ್ತೀನಿ, ನಾವಿಬ್ಬರು ಖುಷಿಯಾಗಿರೋಣ ಅಂತೇಳಿ ಒಂದಾಗ್ತಾರೆ. ಸೊ ನಮ್ಮ ಕೇಬಲ್ ಟಿ ವಿ ಚಾನಲಲ್ಲಿ ಸೀರಿಯಲ್ ಮುಗೀತು. ಈ ಕ್ಲೈಮ್ಯಾಕ್ಸ್ ಅಜ್ಜಿದಿರಿಗೆ ಫುಲ್ ಇಷ್ಟ ಆಗ್ಬಿಡುತ್ತೆ. ಹೌದಪ್ಪ ಇದ್ರೆ ಹಿಂಗೆ ನೋಡ್ಕೋಬೇಕು ಗಂಡ ಅಂತ ಹೇಳಿ ಇವಾಗ ಅಜ್ಜಿದಿರು ಫುಲ್ಲು ಖುಷಿಯಾಗಿ ಅವನ್ನ ಬಿಟ್ಟು ತೊಲಗ್ತಾರೆ. ಸೊ ಇಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ಒಂದು ಕಾಮಿಡಿ ಹಾರರ್ ಮೂವಿ. ಇದನ್ನು ನಾನು ಹೇಳ್ತೀನಿ ಮಸ್ಟ್ ವಾಚ್ ಅಂತ. ಬಿಕಾಸ್ ಇದರಲ್ಲಿ ಏನು ತುಂಬ ಹಂಗೆ ಹಿಂಗೆ ಎಲ್ಲ ಫೈಟಿಂಗ್ಸ್ ಇದೆಲ್ಲ ಏನಿಲ್ಲ, ಒಂದು ಮೆಸೇಜ್ ಕೂಡ ಇದೆ, ಕಾಮಿಡಿ ಕೂಡ ಇದೆ, ಒಂದು ಮೆಸೇಜ್ ಕೂಡ ಇದೆ. ಪ್ರತಿ ಹುಡುಗಿನೂ ಅವರು ಹುಡುಗನಿಂದ ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿ, ಕಾಳಜಿ ಮತ್ತು ಗೌರವ.
ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು, ಅವ್ರಿಗೋಸ್ಕರ ನಿಂತ್ಕೋಬೇಕು, ಅವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೋಬೇಕು ಅನ್ನೋದು ಪ್ರತಿ ಹುಡುಗಿಯ ಆಸೆ ಆಗಿರುತ್ತೆ. ಸೊ ಹುಡುಗರು ಅವ್ರಿಗಿರೋ ಮೇಲಿಗೋ ಎಲ್ಲ ಬಿಟ್ಟು ಪ್ರೀತಿಯಿಂದ ನಂದು ನಿಂದು ಅಂದರೆ ನಮ್ಮದು ಅಂತ ಜೀವನ ಮಾಡಬೇಕು ಅನ್ನೋದು ಈ ಮೂವಿಯ ಒಂದು ಮೆಸೇಜ್. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸ್ವಲ್ಪ ಕಾಮಿಡಿ ಹಾರರ್ ಥರ ಇಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ, ವಾಚ್ ಮಾಡ್ಬೋದು. ಇಟ್ಸ್ ಲೈಕ್ ಒನ್ ಟೈಮ್ ವಾಚ್ ಮೂವಿ, ನೋಡ್ಬೋದು. ಈ ಮೂವಿ ನೇಮ್ ಬಂದು ಶುಭಮ್ ಅಂತ. ಈ ಮೂವಿನ ನೀವು ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು. ಕನ್ನಡ ಲ್ಯಾಂಗ್ವೇಜಲ್ಲಿ ಕೂಡ ಇದೆ, ಕನ್ನಡ, ತೆಲುಗು ಆ್ಯಂಡ್ ತಮಿಳ್ ಲ್ಯಾಂಗ್ವೇಜಲ್ಲಿ ಕೂಡ ಇದೆ. ಸೊ ನೀವು ಈ ಮೂವಿನ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು. ಸೊ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಏನಾದ್ರು ತಪ್ಪಿದರೆ ಈಗ ತಾನೇ ಕಲಿತಾ ಇರೋದು, ನೆಕ್ಸ್ಟ್ ಇನ್ನೂ ಬೇರೆ ಥರ ಕಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಬಾಯ್.